ಪ್ರತಿಭಾ. ಹಾಂ ರೀ, ಬರ್ರಿ, ನಾಷ್ಟ ತಯಾರಾಗೈತಿ, ತಿಂದು ಹೋಗಂತ್ರಿ ಅಂತ ಹಂಗೆ ಹೋಗ್ಬೇಡ್ರಿ. ಅಯ್ಯ ಏನಿಲ್ಲ, ಅದು ಒಂದು ಫಾರ್ಮ್ ತುಂಬಿರೋದಷ್ಟ. ನಾಳೆಯಿಂದ ಬಹುಶಃ ಅದ್ರದ್ದು ಏನೇನೈತೆ ಅದ್ರದ್ದೆಲ್ಲ ತಯಾರಿ ಮಾಡ್ಕೋತೀನಿ. ಹೋಗಿ ಫಾರ್ಮ್ ತುಂಬಿಡ್ತೀನಿ, ನೆಟ್ ಸೆಂಟ್ರಿಗೆ ಹೋಗಿ ಬರ್ತೀನಿ. ಬಂದು ನಾಷ್ಟ ಮಾಡ್ತೀನಿ ಬಿಡು, ಏನಾಗಲ್ಲ. ಪ್ರಸಾದ ಅಪ್ಪ ಹೊರಗೆ ಹೊಂಟಿದ್ದೇನೆ. ಹ್ಞೂ ಅಪ್ಪ, ಅದ ಹೇಳಿದ್ನಲ್ಲ, ಅದು ಎಕ್ಸಾಮ್ದು ಕಟ್ತೀನಿ ಅಂತ ಹೇಳಿ ಅದ್ರದ್ದು ಫಾರ್ಮ್ ತುಂಬಂದ್ರೆ ಅದು ಅಂತ ಹೊಂಟಿದ್ದೆ. ಹೌದಾ? ಹಂಗಂದ್ರೆ ಒಂದು ಕೆಲಸ ಮಾಡು, ಅದು ತುಂಬಂದು ಒಂದು ಸ್ವಲ್ಪ ಹೊಲದ ಕಡೆ ಬಂದ್ಬಿಡು. ಹೊಲ ಅಷ್ಟು ಹರಗಿಸಿನಿ, ಬಿತ್ತಬೇಕು. ಬಿತ್ತುಬಿಟ್ರೆ ಚಲೋ ಆಗತ್ತೆ. ಈಗ ಯಾಕೆ ಬಿತ್ತಕತ್ತೀರಪ್ಪ? ಮಳಿಯರ ಎಲ್ಲಿ ಬರುತ್ತೀಗ? ಎದಕ್ಕೆ ಬಿತ್ಬೇಕನ್ನಕತ್ತೀರಿ? ಅಂದ್ರೆ ಬಿತ್ತದಂದ್ರೆ ಹಂಗಲ್ಲ, ನಮ್ದು ನೀರಾವರಿ ಐತಲ್ಲ, ನಮ್ದು ನಡಿತೈತಿ, ಅದಕ್ಕೆ ಹೇಳಕತ್ತೀನಿ. ನೀನು ಅದನ್ನೆಲ್ಲ ನಾನು ನೋಡ್ಕೊತೀನಿ, ನೀನು ಯಾಕೆ ತಲೆ ಕೆಸ್ಕೊಂತಿ? ಒಂದಿಟ್ಟು ನೀನು ಮತ್ತು ಜಗದೀಶ ಹೊಲದ ಕಡೆ ಹೋಗ್ಬಿಡ್ರಿ. ಏನು? ಆಯ್ತಾಳಪ್ಪ. ಅಂದಂಗೆ ಆಕಿದ್ ನೋಡು, ಅದು SSLC ಎಕ್ಸಾಮ್ ಬರೀತೀನಿ ಅಂದಾಳ. ಆಕಿಗೆ ಏನು ಬೇಕೋ ಅದನ್ನೊಂದಿಟ್ಟು ತಯಾರಿ ಮಾಡಿಕೊಡು. ಹ್ಞೂ ಅಪ್ಪ, ಆಯ್ತು. ಅಲ್ರಿ, ಮಾಡ್ಕೊಂಡು ಹೋಗ್ಬಿಡ್ರಿ, 2 ನಿಮಿಷ ಆಗಲ್ಲ ನಾಷ್ಟ ಮಾಡೋದು. ಆಯ್ತು, ನಿನಗೆ ಯಾಕೆ ಬೇಸರ ಮಾಡಲಿ, ನಡಿ ತಿಂದ ಹೋಗ್ತೀನಿ. ಬರ್ರಿ. ಲಕ್ಷ್ಮವ್ವ, ಏ ಲಕ್ಷ್ಮವ್ವ. ಓ ಅಮ್ಮಾರ, ಬರ್ರಿ, ಒಳ ಬರ್ರಿ. ಯಾವಾಗ ಬಂದ್ರಿ? ಈಗ ಬಂದೇನಿ. ಖಾಲಿ ನೀರು ತೊಗೊಂಬ, ಹಂಗೆ ಒಂದಿಷ್ಟು ನೀರು ಉಗ್ಗು ನನಗೆ. ಚೀಲ ಹೊರಗೆ ಐತೆ ನೋಡು. ನಾನು ಎಷ್ಟು ಕರಿಬೇಕಲ್ಲಿ ಬಾಗಲ್ದ ನಿಂತ್ಕೊಂಡು ಯಾರ ಓ ಅನ್ನೋದಿಲ್ಲ, ಹಾ ಅನ್ನೋದಿಲ್ಲ. ಮೊದ್ಲು ನೀರು ತೊಗೊಂಬಂದು ಉಗ್ಗು ನನಗೆ. ಅಯ್ಯೋ ಹೌದಲ್ಲ, ಇಲ್ಲೇ ರೀ ಅಮ್ಮರ, ತಗೊಂಬರ್ತೇನೆ. ಈಗಿನೂ ಕಂತ್ರು ಸ್ವಸ್ತಾರ ಅನ್ನೋದು ಒಟ್ಟ ಖಬರ ಇಲ್ಲ. ಈ ಕೊಬ್ಬೇಕಿ ತಲೆ ಮ್ಯಾಗ ಹೊಚ್ಕೋತಾಳ ಶರಗ. ಅದು ಇನ್ನೊಂದೆಲ್ಲೋಗೈತನ, ಅದು ಜುಟ್ಲಿ. ಜುಟ್ಲಿ, ಲೇ ಸುಮಂಗ್ಲಿ. ಯಾವಕ್ಕಿ ನನಗ ಜುಟ್ಲಿ ಅಂತಾಳ? ಯಾರಕ್ಕಿ? ಏಯ್ ಅಮ್ಮಾರ, ಯಾವಾಗ ಬಂದ್ರಿ? ಭೂಮಿಗೆ ಬಂದು 70 ವರ್ಷ ಆಗೈತಿ. ನಿಮ್ಮ ಮನೆಗೆ ಬಂದು 70 ನಿಮಿಷ ಆತು. ಇಟ್ಟತ್ತಾದ್ರೂ ನನಗೆ ನೀರು ಒಗ್ಗೊಲ್ರು. ನಾನು ಅಲ್ಲಿ ನನಗೆ ಚೀಲ, ಕೈ ಚೀಲ ಎಲ್ಲ ಇಟ್ಟು ಬಂದಿನಿ. ಹಣ್ಣು ಪಣ್ಣು ತಂದಿನಿ, ಹೊರಗದವು. ಅದಕ್ಕೊಂದಿಟ್ಟು ನೀರು ಉಗ್ಗಿ ಸುದ್ದು ಮಾಡಿ ಒಳಗೆ ಕರ್ಕೊಂಡ್ರೆ ಬರ್ತೀವಿ ಅಂದ್ರೆ ಏಟ್ರ ಖಬರ ಐತೆ ನಿಮಗೆ? ಏನಿಲ್ಲ. ನೀವಂತರೂ ಭೂಮಿ ಮ್ಯಾಗಂತೂ ಇಳಿಬೇಡ್ರಿ, ನೀವು ತೇಳ್ತಿರ್ರಿ. ಆಕಿ ಅದಾಳಕ್ಕಿ ನನ್ನ ಸೊಸಿ ಅನಿಸ್ಕೊಂಡಾಕಿ, ಆಕಿಗೆ ಏಟು ಖಬ್ರಿಲ್ಲ. ಆಕಿ ಚಂದಾಗ ತಲೆ ಮೇಲೆ ಸೆರಗ್ ಹಚ್ಕೊಂಡು ಬಂದ್ರೇನ್ರಿ ಅತ್ತಿಯರ, ಈ ಬಂದ್ರೇನ್ರಿ ಅಂತಂದು ಹೊರ ಬರತ್ಲಿಗೆ ಗಂಟ್ಲು ಹರ್ಕಂತೀನಿ. ನಮ್ಮ ಬಾಗಿಲು ಮುಂದೆ ನಿಂತ್ಕೊಂಡು ಯಾವಕಿನೂ ಬರಕ್ಕೆ ತಯಾರಿಲ್ಲ. ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಏನು ಪ್ರಯೋಜನ ಬಂತು? ಕರಿ, ನೀ ಮತ್ತೇನು ಕರಿ ಇಲ್ಲಕ್ಕಿನ ಹೇಳ್ತೀನಿ. ಆಕಿಗೆ ಹೋಗ್ಬೇಕೆ ಅತ್ತಳ ಅನ್ನೋದ ಮರ್ತಾಳಕ್ಕಿ, ಕರಿ. ಆತು, ಮನೇನು ಕುರುಕ್ಷೇತ್ರ, ಏನು ಮಾಡೋಕ್ಕಾಗಲ್ಲ. ಅಮ್ಮರ ನಡೀರಿ ಹೊರಗೆ, ನೀರು ಉಗ್ತೀನಿ. ನಿಮ್ಮ ಕೈ ಚೀಲಕ್ಕೂ ನೀರು ಉಗ್ತೀನಿ, ಒಳ ಬರುವಂತ. ಮತ್ತೆ ಏನು ಸಂಪ್ರದಾಯ ಪಾಲಿಸ್ತಿರೋ, ಏನು ಪದ್ಧತಿಯೋ, ಏನೇನೇನೇನೇನು ಗೊತ್ತಿಲ್ಲ. ಒಂದು ಕಾಲ ಮೇಲೆ ನೀರು ಹಾಕ್ಕೊಂಡು ಒಳ ಬರ್ಬೇಕನ್ನೋದಂತೂ ನಿಮ್ಮ ಮೊದ್ಲ ಇಲ್ಲ. ನಮ್ಮ ಕಾಲ್ದಾಗವ ಮನೆ ಬಾಕಲ ಮುಂದೆ ಹೌಜ್ ಇರ್ತಿತ್ತು. ಹೌಜ್ ಅಂದ್ರೆ ಗೊತ್ತೇನು ನಿಮಗೆ? ನೀವೀಗೇನಂತಿರಲ್ಲ, ದೋಣಿ. ಸಾಣದೊಂದು ದೋಣಿ ಇರೋದು. ಹೊರಗಿಂದ ಬಂದ ಕೂಡಲೇ ನಾವೆಲ್ಲರೂ ಒಂದು ಚರಿಗೆ ಇಟ್ಟಿರೋದು. ಆ ಚರಿಗಿಲೆ ಮೊದ್ಲು ಹಿಂಬಳ ಪಾದ ಚಂದ ಕಾಲು ತಕ್ಕೊಂಡು ಮನೆ ಒಳ ಬರ್ತಿದ್ವಿ. ಎಲ್ಲಿ ಬೇಕಲ್ಲೇ ಅಡ್ಡಾಡೋದು. ಒಂದು 108 ಸಮಸ್ಯೆ ಒಳ ಬರೋದದ್ದ ತಪ್ಪಿಸುತ್ತಂಥದ್ದು. ಏಟ್ರ ಖಬರೈತ? ಒಳ್ಳೆ ಸಮಯಕ್ಕೆ ಬಂದು ಮುದುಕಿ, ಒಳ್ಳೆ ಟೈಮ್ಗೆ ಬಂದು. ಇಲ್ಲ ಅಂದಿದ್ರೆ ಈಕಿನ ಹಿಡಿಯಾರ ಇದ್ದಿದ್ದಿಲ್ಲ. ಚಲೋ ಆತು ನೀ ಬಂದಿದ್ದು. ಹೆಂಗೆ ಈಕೆ SSLC ಪರೀಕ್ಷೆ ಬರೀತಾಳ ನಾನು ನೋಡ್ತೇನೆ. ಅತ್ತಿಯರ ಅಮ್ಮರ ತೋರಿ ಕಾಲಿಗೆ ನೀರು. ಯಾರ ಬಂದಂಗೈತಲ್ಲ ಸುಮಂಗ್ಲ, ಎದಕ್ಕೆ ಕರ್ದಿ? ಅತ್ತಿಯರ ಅಂತ ನಮ್ಮ ಅಜ್ಜಿ ಬಂದಾರ್ರಿ. ಏನು, ನಮ್ಮ ಸಣ್ಣ ಅತ್ತಿ ಬಂದಾಳ? ಹ್ಞೂ ರೀ, ನಿಮ್ಮ ಸಣ್ಣ ಅತ್ತಿಯರ ಬಂದಾರ್ರಿ. ಬಂದ ಕೂಡಲೇನ ನನಗೂ ಒಂದು ಕ್ಲಾಸ್ ಆತು, ಪ್ರತಿಭಕ್ಕೂ ಒಂದು ಕ್ಲಾಸ್ ಆತು. ಭವಿಷ್ಯ ಈಗ ನಿಮಗೂ ಒಂದು ಕ್ಲಾಸ್ ತಗೋತಾರ ಏನ್ರಿ ಈಗ? ಅಲ್ಲ, ಈಗೇನು ಹಬ್ಬಿಲ್ಲ, ಉಣಿವಿಲ್ಲ, ಎಂಥದ್ದು ಇಲ್ಲ. ನಾವ್ಯಾರು ಹೇಳಿ ಕಳಿಸಿಲ್ಲ. ಅದು ಯಾಕೆ ಬಂದಿದ್ದಲ್ಲ? ಮಕ್ಕಳೇನಾರು ಎಲ್ಲಿಗೆ ಹೋಗ್ಯಾರನ? ಏನ್ರ ಅಂದ್ಲಲ್ಲ ಬಂದು, ಎದಕ್ಕೆ ಬಂದಿ ನೀನಂತಂದು? ನಂಗೆ ಕಾಲಿಗೆ ಯಾರು ನೀರು ಕೊಟ್ಟಿಲ್ಲ ಅಂತಂದು ಕಿರ್ಚಾಡಕ್ಕೆ ಹೋಗ್ಯಾಡಕತ್ತಿದ್ದರಿ. ಪ್ರತಿಭಕ್ಕ ತೊಗೊಂಡು ಹೋಗ್ಯಾರಿ, ಬರ್ತಾರ್ರಿ. ಎಲ್ಲದಳ್ಳಿ ಮತ್ತೆ ಕರಿಲಕ್ಕಿನ ಹಂಗೆ ಹಿಂಗೆ ಅಂತ ನಿಮಗೂ ಕೂಗಾಡಕತ್ತಿದ್ರು ನೋಡ್ರಿ. ಅಯ್ಯೋ ಕರ್ಮದ ಹಾದಿಯೇ. ಸರಿ ಆಯ್ತು, ಏನು ಮಾಡ್ಕಲ್ಲ. ಭಾಳ ಮಾಡಿ ನಿಮ್ಮ ಮಾವನ ಕರ್ಸನ ಅನ್ಸತ್ತೆ ನನಗೆ. ನಾವೆಲ್ಲ ಮನ್ಯಾಗ ನೆಮ್ಮದಿಗೆ ಅದೀವಲ್ಲ, ನಿಮ್ಮ ಮಾವ್ಗ ಆಗೋಲ್ದು, ಅದಕ್ಕೆ ಕರ್ಸನಕ್ಕಿನ್ನ ಹಾಳಾದ ಮುದುಕಿ. ಅತ್ತಿಯರ ಆರಾಮದಿರಿ? ಮನೆಗೆಲ್ಲರೂ ಆರಾಮದಾರ್ರಿ? ಮಾವರು, ಹುಡುಗರು ಎಲ್ಲರೂ ಆರಾಮದಾರಲ್ರಿ? ಸರಳ ಬಂದಿದ್ಲನ್ರಿ?
ನಾವೆಲ್ಲರೂ ಆರಾಮದೀವವ. ನಿಮ್ಮ ಮನೆ ಮುಂದೆ ಬಂದು ನಿಂತಾಗ ನಿನಗ ಒಬ್ಬೇಕಿ ಅತ್ತೆ ಅದಾಳ, ಅತ್ತಿಗೊಬ್ಬೇಕಿ ಮಗಳದಾಳ ಅಂತ ನೆನಪಾಗತ್ತಾನ? ಎಲ್ಲದ ನಾವು ಹಾಟೆ ಊರ್ ಹಾಟೆ ರಾಡೆ ಊರ್ ಭಾಡೆ ಜಿಟ್ಟೆ ಬಾಡ್ಕೋ ಕರೀಲ ಅವನ್ನ. ಲೋ ಸೀನಾ, ಸೀನಾ ಈ ಚಿಗವ್ವ ಯಾವಾಗ ಬಂದಿವೆ? ಆರಾಮದೀಯಾ? ಲೋ ಭಾಡೆ ಅಲ್ಲಲೋ ನಿಮ್ಮವ್ವ ನೀ ಸಣ್ಣವಿದ್ದಾಗಿದ್ದಾನು ನನ್ನ ಹತ್ರ ಬಿಟ್ಟು ಸಾಕವ ಅಂತಂದ್ಬಿಟ್ರೆ ನಾನು ಅರ್ಧ ಹೊಟ್ಟೆ ಉಂಡು ನಿನಗೆ ಹೊರತುಂಬ ಕೂಳು ಹಾಕಿ ನಿನ್ನನ್ನ ಈಟುದ್ದ ಬೆಳೆಸಿ ನಿನಗೊಂದು ಹೆಂಡತಿ ಅಂತ ಮಾಡಿ ನಿನಗೊಂದು ಮನಿ ಮಾಡಿ ನಿನಗೊಂದು ಆಸ್ತಿ ಮಾಡಿ ನಿನ್ನೊಬ್ಬನ ಮನುಷ್ಯನ ಮಾಡಿ ನಾನು ನನ್ನ ಮಗನ ಥರ ನೀನು ನೋಡ್ಕೊಂಡೆ. ನನಗೆ ಹೆಂಗೂ ಗಂಡಿಲ್ಲ, ಇರೋದೊಬ್ಬಕ್ಕೆ ಹೆಣ್ಮಗಳು ಬಿಡು ಅಂತಂದು ನೀನಗ ಏಟ್ ರೈತ ಚಿಗ ಹೋಗ್ಬೇಕಾದಾಳ ಆಕಿನ್ನ ಮಾತಾಡ್ಸ್ಬೇಕು ಒಬ್ಬಕ್ಕೆ ಇರ್ತಾಳ ಅಲ್ಲಿ ಅನ್ನೋದು ಖಬರ್ ಐತ ನಿನಗ ಭಾಡೆ? ಒಂದು ಫೋನ್ ಮಾಡ್ತೀರಾ, ಒಂದು ಏನರ ನನ್ನ ವಿಚಾರ ಮಾಡಕ್ ಬರ್ತೀರಾ? ಕಟ್ಟಿಸ್ಕೊಂಡು ನೀನಾದ್ರೂ ಮಕ್ಕಳ ಮರಿ ಜೊತೆಗೆ ಇರ್ಬೋದಂತ ನಾನು ಒಬ್ಬಕಿನ ಬಿಟ್ಟು ಯಾಲ ಭಾಡೆ? ಓಲ್ಡನ್ ಚಿಗವ ಎಲ್ಲ ನೆನಪೈತ್ವಿ. ನಾನು ನಿನಗೆ ಫೋನ್ ಮಾಡಬಾರ್ದು ಅನ್ನೋದು ಅಲ್ಲ, ನಾ ಫೋನ್ ಮಾಡಿರ್ತೀನಿ, ನೀನು ಎಲ್ಲೆಲ್ಲ ಇಟ್ಟು ಹೋಗಿರ್ತಿದ್ದಿ. ನಾನೇನು ಮಾಡ್ಲವ, ಆಕಿ ನಿನ್ನ ನೋಡಕ್ಕೆ ರೇಣುಕ ಅಂತ ಇಟ್ಟಿನಲ್ಲ, ಆ ಹುಡುಗಿ ತೆಗಿತೈತಿ. ಇಲ್ರಿ ಅಮ್ಮಾರ ಅವ್ರ ಮನೆ ಮುಂದೆ ಹೋಗ್ಯಾರ, ಅಮ್ಮಾರು ಇಲ್ರಿ ಇವ್ರ ಮನೆ ಮುಂದೆ ಹೋಗ್ಯಾರ, ಇಲ್ಲ ಅಮ್ಮಾರ ಅವ್ರ ಜೊತೆ ಜಗಳ ಮಾಡಕತ್ತಾಳ ಅಂತಾನೆ ಹೇಳ್ತಾಳವ. ನಾನೇನು ಮಾಡಲಿ, ನೀ ನೋಡಿದ್ರೆ ಊರನ್ನ ಉಸಾಬರಿ ಮಾಡ್ಕೊಂತ ನೀವು ಫೋನ್ ಮನೆಯಾಗ ಇಟ್ಟು ಅಡ್ಡಾಡಿದ್ರ ನಾವು ಫೋನ್ ಮಾಡಿದ್ರೆ ನಿನಗೆ ಹೆಂಗೆ ಗೊತ್ತಾಗತ್ತವ? ಇಂಥವೇನ್ರ ಹೇಳ್ಬಿಡ, ಏನು ಮಾಡ್ಬೇಕು ಬೆಳೆಸಿನಲ್ಲಿ ನನ್ನ ಅದಕ್ಕರ ಬಾ ಮುಚ್ಕೊಂಡಿರ್ಬೇಕು. ಆತಾತು. ಏಯ್ ನೋಡು ಈಟತ್ತಾತ್ ನೋಡ್ಲ, ನೀನು ಹೇಳ್ತೀನಿ ಹ್ಯಾ ನಿಂತಾಳ, ನೀನು ಸ್ವಸ್ಥರ ಹ್ಯಾ ನಿಂತಾರ ನೋಡು. ಬಂದಿರನ್ರಿ, ಒಂದು ಚಾ ಕುಡಿತೀರನ್ರಿ, ಏನ್ರ ಒಂದಿಟ್ಟು ಪಳಾರ ತಿಂತೀರನ್ರಿ? ಏನಿಲ್ಲ. ನೋಡು ನಾ ಇಲ್ಲಿ ಮಾತಾಡಕತ್ತೀನಿ, ಯಾರ್ದ ಪೋರ್ ಹ್ಯಾಕ್ ಬಡ್ಕೊಳತ್ ನೋಡು. ಏ ಹುಡುಗಿ ನನ್ನ ಚೀಲ ತಗೊಂಬಾರೇ. ಅತ್ತಿಯರ ಅದು ನಿಮ್ದ ಫೋನ್ ರೀ, ನಿಮ್ಮ ಸ್ವಂಟದಾಗ ಐತಲ್ರಿ, ಅದಾರ ಹಿಂಗಾಗತ್ತೆ ನೋಡ್ರಿ, ನಮ್ದು ಯಾರ್ದು ಅಲ್ರಿ. ಹೌದಾ? ಆತಾಳ. ನನ್ನ ಚೀಲ ತೊಗೊಂಬರ್ರಿ. ಹೋಗ ಒಂದಿಷ್ಟು ಚಂದಾಗ ಚಾ ಚುಮ್ಮರಿ ತೊಂಬೋಗು ಮಾಡ. ನೋಡಿಲ್ಲೇ ತೋಸಿ ಚುಮ್ಮರಿ ಹೆಂಗೆ ಮಾಡ್ಬೇಕಂದ್ರೆ ನನ್ನ ತಲೆಗಿನ ಮಡ್ಡು ಬಿಡ್ಬೇಕು, ಹಂಗೆ ಖಾರ ಉಪ್ಪು ಬರಬ್ಬರಿ ಹಾಕ್ಬೇಕು. ಏನವ ಸುಮಂಗ್ಲ ಹೋದ್ ಸರಿ ಬಂದಾಗ ಮಾಡಿದ್ದಲ್ಲ ಹಂಗೆ ಮಾಡಿದೆ ಅಂದ್ರೆ ನೋಡು ಅದಾಪ ಚುಮ್ಮರಿನ ನಿನ್ನ ಬಾಯಾಗ. ನನಗಂತ್ರ ಗೊತ್ತಿಲ್ಲ. ಹೋಗೋಗು ಮಾಡ್ಕೊಬರ್ರಿ. ಏನು ಲಾಸಿನಾ ಮತ್ತೇನಂತೀರಿ ಎಲ್ಲರೂ? ಚಲೋ ಆಗ್ಯಾವ ಅಂತಂದು ಇಡೀ ಖರಾಬಳಿಗೆ ಚುಮ್ಮಾರಿನ ತಿಂದು ಖಾಲಿ ಮಾಡ್ತಾಳ. ಮತ್ತೆ ನಿನ್ ತಗೊಂಡು ಈಗ ಇಷ್ಟ ಪರಿ ಮಾತಾಡ್ತಾಳ ಹಾಳಾದಕ್ಕಿ. ಅಯ್ಯ ಹುಡುಗಿ, ನಿನಗೆ ನಾನು ಮಾತಾಡಿದ್ದು ಕೇಳಲಿಲ್ಲ? ಹೋಗ ಚುಮ್ಮರಿ ಚಾ ಮಾಡಿ ಹೋಗ. ನೀನ ಹ್ಞೂ ರೀ ಹೋಗ್ತೀನಿ ಅಮ್ಮರ. ನೀವು ಹೋಗವ, ನನ್ನ ಚಿರ ತುಂಬ ಒಳಗ ಅದು ಬಟ್ಟೆ ಅದ ನೋಡು ದೊಡ್ಡದೈತಲ್ಲ ಬ್ಯಾಗ್, ಮೊದ್ಲನ್ ತೊಂಬ ಅದನ್ನ ಹೋಗ. ಹ್ಞೂ ರೀ. ನೀನಿಂದ್ರವ ಪ್ರತಿಭಾ, ಮತ್ತೆ ವಜ್ಜೆ ಐತಂತಾರ ದೊಡ್ಡ ಬ್ಯಾಗ್ ನೀ ತರ್ತೀಯ? ಬೇಡವಾ ಇಲ್ಲಿ ಮಾವರಕ್ಕರ. ಯಾಕ ಆಕಿ ತಂದ್ರೆ ಏನಾಗುತ್ತೆ? ಅಕ್ಕಿಗೆ ಸೌದೊಕ್ಕಳನ ನಿನ್ ಸುಸಿ ನನ್ನ ಮಗನ ತಂದು ಒಳಗಿಡ್ಬೇಕನ? ಯಾಕವ ಬರ್ತಾ ನನ್ನ ಮಗ ವಯಸ್ಸು ಬರ್ತಂತ ಮಾಡಿಯ ಹೋಗುತ್ತ ಮಾಡಿಯಲೆ? ಯಾಕ್ಲೆ ಅತ್ತಿಯರ ಹಂಗಲ್ರಿ, ಆಕಿ ಹೊಟ್ಟಿಲದಾಳ್ರಿ. ಆಕಿಗೆ ಒಂದಿಟ್ಟು ಡಾಕ್ಟರ್ ಬೆಡ್ ಅಷ್ಟು ಹೇಳ್ಯಾರ. ಹಂಗಾಗಿ ಆಕಿ ಕೈಲಿ ನಾವೇನು ಜಾಸ್ತಿ ಅಂತ ಕೆಲಸ ಮಾಡಿಸೋದಿಲ್ರಿ. ಕುಂದ್ರದು ನಿಂದ್ರದು ಜಾಸ್ತಿ ಬಗ್ಗೆ ಹಿಡ್ದು ಮಾಡಬೇಡ ಅಂತ ಹೇಳ್ಯಾರ ಆಕಿಗೆ. ಅದಕ್ಕೆ ಮತ್ತು ನೀವು ವಜ್ಜೆ ಇರೋ ಬ್ಯಾಗ್ ತಂದ್ರೆ ಆಕಿ ಗತಿ ಏನಾಗ್ಬೇಕು? ಅದು ಇಷ್ಟು ವರ್ಷಕ್ಕೆ ಆಕಿಗೆ ನಿಂತೈತಿ, ನೀವು ಒಳ್ಳೆ. ಅಯ್ಯ ನಿನ್ನ ಬಾಯಾಗ ಧಾರವಾಡ ಪೇಡ ಹಾಕ್ಲಿ ಏನು ಹೇಳಕತ್ತಿಲ್ಲ ಲಕ್ಷ್ಮಿ? ಕರೆನ ನಮ್ಮ ಪ್ರತಿಭೆ ಬಸರೈತ್ಯ. ಯವ್ವ ಏನು ಹೇಳ್ದ ತಾಯಿ, ಪುಣ್ಯ ಬಂತು ನೋಡವ ನಿನಗ. ಹೆಂಗ ಇಷ್ಟು ವರ್ಷಕ್ಕರ ದೇವ್ರು ಕಂಡುಬಿಟ್ನಲ್ಲ, ಚಲೋ ಆತ್ ನೋಡ ನಂಗೆ. ಚಲೋ ಮಾಡಿದ್ಬಿಡು. ಯವ್ವ ನಿನಗೆ ಯಾರ ಕಣ್ಣು ಬೀಳ್ದಂಗಲ್ಲವ, ರಂಡ್ಯಾರ ಕಣ್ಣು, ಮುಂಡ್ಯಾರ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ನಿಮ್ಮ ಅತ್ತಿ ಕಣ್ಣು, ಯಾರ ಕಣ್ಣು ಬೀಳ್ದಂಗಿಲ್ಲವ. ದೇವ್ರು ನಿಂಗೆ ಒಳ್ಳೇದು ಮಾಡ್ಲವ ಪ್ರತಿಭಾ, ಒಳ್ಳೇದು ಮಾಡಲಿ. ರೀ ನಿಮ್ಮ ಚಿಗವನ್ನ ಯಾಕ್ರಿ ಕರ್ಸಿದ್ರಿ ಫೋನ್ ಮಾಡಿ? ಈಗ ನಿಮ್ಮ ಚಿಗವನ್ನ ಕರ್ಸೋ ಅವಶ್ಯಕತೆ ಏನಿತ್ತು? ಯಾಕ ನಮ್ಮ ಮನೆ ನೆಮ್ಮದಿಗಿರೋದು ನಿಮ್ಗೆ ಸಾಗಾಗ ಬ್ಯಾಡಾಗೈತೇನ? ರಣಂಗ ಆಗ್ಬೇಕನ? ಎದಕ್ಕೆ ಕರ್ಸಿರಿ ನಿಮ್ಮ ಚಿಗವನ್ನ? ಏನು ನಾನು ಕರ್ಸಿನ ನೋಡ? ಮತ್ತು ಸುಮ್ಮನೆ ನನ್ನ ಮೇಲೆ ಅಪರಾಧ ಹಾಕಿದೆ ಅಂದ್ರೆ ಬಗ್ಗೆ ಇರೋದಿಲ್ಲ. ನಾನು ಯಾಕೆ ಕರ್ಸ್ಲಿ ನಮ್ಮ ಚಿಗವನ್ನ? ನನಗೂ ಗೊತ್ತಾಗೋಲ್ದು ಎದಕ್ಕೆ ಬಂದಾಳ ಏನ. ಏನ ಸೈತನ ಮಾಡ್ತಿರವ ಗಂಡ ಹೆಂಡತಿ? ಏನಂದ್ರಿ? ಗಂಡ ಹೆಂಡತಿ ಹಸೈತನ ಮಾಡಕತ್ತೀವ? ಏನು ಮಾತಾಡಕತ್ತೀವ ನಿಂತ್ಕಂಡ? ಹೌದವ, ಈ ವಯಸ್ಸಾಗ ಬಾಯಾಗ ಬಾಯಿಟ್ಟು ಮಾತಾಡೋದು ಏನೈತಿ? ಮಾಡಕ್ ಉದ್ಯೋಗಿಲ್ಲ ಬಗ್ಸಿಲ್ಲ. ನಡಿ ನಾನು ಪಾಪ ಹುಡುಗಿ ಗಿಡಕತ್ತೀನಿ. ಹೋಗ್ಯಾಳಲ್ಲ ನೀನು ಸಣ್ಣ ಸುಸಿ, ಏನು ಮಾಡಿ ನೋಡೋಗು ಬಡ ಒಂದು ಚುಮ್ಮಾರಿ ಚಾ ಥರ ಯೋಗ್ಯತೆ ಇಲ್ಲ. ನಿಂತ್ಕೊಂಡು ಗಂಡಗೆ ಬೈಕಂತ ನಿಂತ. ನನಗೆ ಗೊತ್ತಾಗಲ್ಲ ಮಾಡಿ ಏನ್ರೇ ಬಿಡಾಡಿ, ಏನಂತ ಬೇಕತ್ತಿಲ್ಲ ನೀನು ನನ್ನ ಮಗ್ಗ? ಎತ್ತಿ ಬರತ್ಲಿಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಕತ್ತೀಯ? ಮತ್ತೆ ಬಗ್ಗೆ ಹಿರಿಯೋದಲ್ಲ ಮತ್ತೆ? ಬಗ್ಗೆ ಹಿರಿಲಿಲ್ಲ ಅಂದ್ರೆ ಬೇಷಾತು. ನಡಿ ಮಾಡೋ ಕೆಲಸ ಮಾಡು. ಅತ್ತಿಯರ
ಬರ್ರಿ ಚುಮ್ಮರಿ ಮಾಡೀನಿ ನೀವು ಚುಮ್ಮರಿ ತಿಂದ್ಮ್ಯಾಗ ಬಿಸಿ ಬಿಸಿ ಚಾ ಕೆಡ್ತೀನಂತ ಬರ್ರಿ ಮಾಡ್ದೆ ಆತ ಚಲೋ ಆತ ನಡಿ ಅವ್ವ ಪ್ರತಿಭಾ ನೀನು ಒಂದು 4 ಕಾಳು ತಿನ್ನುವಂತೆ ಅಂತ ನಡಿ ಮಾಡಿದ್ ನಾನು ಈಕೆ ಉಪಚಾರನ ಅತ್ತಿಯರ ನೀವು ತಿನ್ಬರ್ರಿ ಪ್ರತಿಭಕ್ಕ ಮುಂಜಾನೆ ನಾಷ್ಟ ಮಾಡ್ಯಾಳ ಅಯ್ಯ ಏನಾತ ಮಾಡಿದ್ರ ಬಸರಿದ್ದ ಹೆಣ್ಮಕ್ಳಿಗೆ ತಿರ್ಗಾ ಮುರ್ಗ ಹಸುವಾಗ್ತಿರತ್ತ ಇನ್ನೊಮ್ಮೆ ತಿಂದ್ರೆ ನಿಮ್ಮಪ್ಪನ ಮನೆಗೆ ಏನಾರ ಗಂಟು ಹೋಗ್ತಾನವ ಜುಟ್ಲವ ನಡಿ ಓಹೋ ಬರ್ತಿದ್ದಾಗನ ಹಾಳಾದ ಮುದುಕಿಗೆ ಇರೋ ವಿಷಯ ಹೇಳ್ಬಿಟ್ಟಾರ ಅದಕ್ಕೆ ಇದು ಖುಷಿಯಾಗಿ ಆಕಿನ ಕಾಳಜಿ ಜಾಸ್ತಿನೇ ಮಾಡಕತ್ತಾಳ ನಾನು ಕರ್ಸಿರೋದ ಬೇರೆ ವಿಷಯಕ್ಕ ಮಾಡ್ತೀನಿ ಆ ವಿಷಯ ಹೇಳ್ತೀನಿ ಮೊದ್ಲು ಬರ್ರಿ ಅಮ್ಮಾರ ಅವರು ಮುಂಜಾನೆ ನಾಷ್ಟ ಮಾಡ್ಯಾರ ಮಾಡ್ತೀನಂದ್ರೆ ಮಾಡ್ಲಪ್ಪ ಹೆಂಗೂ ಈಗ ಹೊರಗೆ ಹೊಂಟಾರ ಅದೇನೋ ಪರೀಕ್ಷೆ ಬರೀತಾರಂತ್ರಿ ಪ್ರತಿಭಕ್ಕರ ಆ ಪರೀಕ್ಷೆ ಬರೆಯಕ ಅದ್ರದ್ದೇನೋ ಫಾರ್ಮ್ ತುಂಬದೈತಂತ ಮಾವರು ಅಕ್ಕ ಇಬ್ರು ಹೊಂಟಾರ ಬೇಕಾದ್ರೆ ತಿಂದು ಹೋಗ್ತಿದ್ರು ಇನ್ನೊಮ್ಮೆ ತಿಂದು ಹೋಗ್ಲಪ್ಪ ನಾನು ಏನು ಬೇಡನಲ್ಲ ಪ್ರತಿಭಕ್ಕ ಬಾ ಅಕ್ಕ ತಿನ್ನುವಂತೆ ಅಂತ